ಶಿರ್ಸಿ ನಗರದ ಶ್ರದ್ಧಾನಂದ್ ಗಲ್ಲಿಯಲ್ಲಿ 2015ರಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿರ್ಸಿ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಮಹತ್ವದ ತೀರ್ಪು ನೀಡಿದ್ದು ಪ್ರಮುಖ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ರಮೇಶ್ ಗಜಾನನ್ ಮಡ್ಗಾಂವ್ಕರ್ ಹಾಗೂ ಆತನ ತಾಯಿ ಸಾವಿತ್ರಿ ಗಜಾನನ್ ಮಡ್ಗಾಂವ್ಕರ್ ಅವರು ಆಸ್ತಿ ವಿಚಾರವಾಗಿ ಮೃತ ರಂಗನಾಥ್ ಮಡ್ಗಾಂವ್ಕರ್ ಕುಟುಂಬದೊಂದಿಗೆ ಗಲಾಟೆ ಮಾಡುತ್ತಿದ್ದರು. 2015ರ ಡಿಸೆಂಬರ್ 7ರಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಮನೆಯ ಹಿಂಭಾಗದಲ್ಲಿ ಕಸ ಚೆಲ್ಲಿರುವ ವಿಚಾರವಾಗಿ ದೂರುದಾರಳಾದ ಶಕು ನಾರಾಯಣ್ ಮಡ್ಗಾಂವ್ಕರ್ ಅವರೊಂದಿಗೆ ಜಗಳ ಪ್ರಾರಂಭವಾಗಿತ್ತು. ಈ ವೇಳೆ ಮೃತ ರಂಗನಾಥ್ ಮಡ್ಗಾಂವ್ಕರ್ ತಮ್ಮ ತಾಯಿಗೆ ಏಕೆ ಬೈಯುತ್ತಿದ್ದೀರಾ ಎಂದು ಪ್ರಶ್ನಿಸಿದಾಗ ಮೊದಲ ಆರೋಪಿತ ರಮೇಶ್ ಮಡ್ಗಾಂವ್ಕರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನೆಯ ಬಾಗಿಲಲ್ಲಿ ನಿಂತಿದ್ದ ರಂಗನಾಥರನ್ನು ರಸ್ತೆಗೆ ಎಳೆದು ಕೆಡವಿ ನೆಲಕ್ಕುರುಳಿಸಿ ಎದೆ ಹಾಗೂ ಹೊಟ್ಟೆಯ ಮೇಲೆ ಬಲವಾಗಿ ತುಳಿದು ಹಲ್ಲೆ ನಡೆಸಿದ್ದನು. ಪರಿಣಾಮವಾಗಿ ರಂಗನಾಥ್ ಮಡ್ಗಾಂವ್ಕರ್ ಪ್ರಜ್ಞಾಹೀನರಾಗಿದ್ದು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಮೃತಪಟ್ಟಿದ್ದರು. ಆರೋಪಿತರು ಘಟನಾ ಸ್ಥಳದಿಂದ ಪರಾರಿಯಾಗಿದ್ದರು. ಈ ಕುರಿತು ಶಿರ್ಸಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆಗಿನ ತನಿಖಾಧಿಕಾರಿ ಸಿಪಿಐ ಆರ್ಎಲ್ ಗಣಪತಿ ಆರೋಪಿತರನ್ನು ಬಂಧಿಸಿ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದರು. ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕ ರಾಜೇಶ್ ಎಂ ಮಳ್ಗೀಕರ್ ವಾದ ಮಂಡಿಸಿದ್ದು ಪ್ರಕರಣದ ಸಾಕ್ಷ್ಯಾಧಾರಗಳು ಹಾಗೂ ಸಾಕ್ಷಿದಾರರ ಹೇಳಿಕೆಗಳನ್ನು ಪರಿಗಣಿಸಿದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಅವರು ಮೊದಲ ಆರೋಪಿತ ರಮೇಶ್ ಮಡ್ಗಾಂವ್ಕರ್ ವಿರುದ್ಧ ಆರೋಪ ಸಾಬೀತಾಗಿದೆ ಎಂದು ತೀರ್ಮಾನಿಸಿದರು. ಅದರಂತೆ ರಮೇಶ್ ಮಡ್ಗಾಂವ್ಕರ್ ಅವರಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಲಾಗಿದೆ. ಎರಡನೇ ಆರೋಪಿತಳಾದ ಸಾವಿತ್ರಿ ಮಡ್ಗಾಂವ್ಕರ್ ಅವರಿಗೆ 2,000 ರೂಪಾಯಿ ದಂಡ ವಿಧಿಸಲಾಗಿದೆ. ದೂರುದಾರಳಾದ ಶಕು ಅವರಿಗೆ 2,000 ರೂಪಾಯಿ ಪರಿಹಾರ ನೀಡುವಂತೆ ಆದೇಶಿಸಿದ್ದು ಮೊದಲ ಆರೋಪಿತನು ಹೆಚ್ಚುವರಿಯಾಗಿ 50,000 ರೂಪಾಯಿ ಪರಿಹಾರ ಪಾವತಿಸಬೇಕೆಂದು ತೀರ್ಪಿನಲ್ಲಿ ತಿಳಿಸಲಾಗಿದೆ. ಹೆಚ್ಚಿನ ಪರಿಹಾರವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಪಡೆಯಬಹುದಾಗಿದೆ ಎಂದು ನ್ಯಾಯಾಲಯವು ಸೂಚಿಸಿದೆ. ಪ್ರಕರಣದ ವಿಚಾರಣಾ ಅವಧಿಯಲ್ಲಿ ನಗರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ತುಕಾರಾಂ ಬಣಗಾರ್ ಸಾಕ್ಷಿದಾರರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಭಿಯೋಜಕರಿಗೆ ಸಹಕರಿಸಿದ್ದರು. ಪಿಎಸ್ಐ ನರಸಿಂಹಲು ಕೋರ್ಟ್ ಮಾನಿಟರಿಂಗ್ ಮೂಲಕ ವಿಚಾರಣೆಗೆ ನೆರವಾದರು. ಈ ದಿನ ಮಾನ್ಯ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶಿರ್ಸಿಯಲ್ಲಿ ವಿಚಾರಣೆಗೊಂಡಂತಹ ಪ್ರಕರಣವಾದಂತಹ ಶಿರ್ಸಿ ನಗರ ಠಾಣೆ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಶ್ರದ್ಧಾನಂದ ಗಲ್ಲಿಯಲ್ಲಿ ದಿನಾಂಕ 7/12/2015ರಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಆರೋಪಿತರಾದ ರಮೇಶ್ ಮಡ್ಗಾಂವ್ಕರ್ ಹಾಗೂ ಸಾವಿತ್ರಿ ಮಡ್ಗಾಂವ್ಕರ್ ಎನ್ನುವ ಇಬ್ಬರು ಆರೋಪಿತರು ಈ ಮೃತ ರಂಗನಾಥ್ ಮಡ್ಗಾಂವ್ಕರ್ ಅವರನ್ನು ಹಾಗೂ ಅವರ ತಾಯಿಯಾದಂತಹ ಶಕು ನಾರಾಯಣ್ ಮಡ್ಗಾಂವ್ಕರ್ ಇವರ ಜೊತೆಗೆ ಜಗಳ ತೆಗೆದು ಒಂದು ಪಕ್ಕದ ಮನೆಯ ಕಸದ ವಿಚಾರದಲ್ಲಿ ಮತ್ತು ಈ ಆಸ್ತಿ ವ್ಯಾಜ್ಯದ ಹಿನ್ನೆಲೆಯಲ್ಲಿ ಒಬ್ಬರಿಗೊಬ್ಬರು ಕೋಪಗೊಂಡು ಈ ಆರೋಪಿತರ ಪೈಕಿ 1ನೇ ಆರೋಪಿತನು ಈ ಮೃತ ರಂಗನಾಥ್ ಮಡ್ಗಾಂವ್ಕರ್ ಈತನನ್ನ ಬಾಗಿಲಿನಿಂದ ಎಳೆತಂದು ರಸ್ತೆ ಮೇಲೆ ಬಲವಾಗಿ ಹೊಡೆದು ನೆಲಕ್ಕೆ ಕೆಡವಿ ಆತನ ಮೈ ಮೇಲೆ ಕಾಲಿನಿಂದ ಒದ್ದು ತುಳಿದು ಅವನನ್ನ ಸ್ಥಳದಲ್ಲೇ ಅಸ್ವಸ್ಥನಾಗುವಂತೆ ಮಾಡಿ ನಂತರ ಆಸ್ಪತ್ರೆಗೆ ಕರೆದೊಯ್ದು ಸಹ ಅಲ್ಲಿಯೇ ಮರಣ ಹೊಂದಿದ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿನ ತನಿಖಾಧಿಕಾರಿಯಾದ ಶ್ರೀ ಆರ್ಎಲ್ ಗಣಪತಿ ಸಿಪಿಐ ಶಿರ್ಸಿ ನಗರ ಠಾಣೆಯವರು ಪ್ರಕರಣವನ್ನು ತನಿಖೆಗೊಳಿಸಿ ಇಬ್ಬರು ಆರೋಪಿತರ ಮೇಲೆ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಸಾಕ್ಷಿದಾರರಾದ ಶಕು ಮಡ್ಗಾಂವ್ಕರ್ ಹಾಗೂ ತನಿಖಾಧಿಕಾರಿಯ ಸಾಕ್ಷ್ಯವನ್ನು ಹಾಗೂ ಲಭ್ಯವಿದ್ದ ಸಾಂದರ್ಭಿಕ ಸಾಕ್ಷ್ಯವನ್ನು ಮಾನ್ಯ ನ್ಯಾಯಾಲಯವು ಅವಲೋಕಿಸಿ ಈ ದಿನ 1ನೇ ಆರೋಪಿಯನ್ನು ಜೀವಾವಧಿ ಶಿಕ್ಷೆಗೆ ಒಳಪಡಿಸಿ ಹಾಗೂ 25,000 ರೂಪಾಯಿ ದಂಡವನ್ನು ನೀಡುವಂತೆ ಅಲ್ಲದೆ 50,000 ರೂಪಾಯಿ ಪರಿಹಾರವನ್ನು ಈ ಪ್ರಕರಣದ ಫಿರ್ಯಾದಿದಾರರಾದ ಶಕು ನಾರಾಯಣ್ ಮಡ್ಗಾಂವ್ಕರ್ ಅವರಿಗೆ ನೀಡುವಂತೆ ಆದೇಶ ನೀಡಿದ್ದಲ್ಲದೆ ಎರಡನೇ ಆರೋಪಿತರಿಗೆ ಅವಾಚ್ಯ ಶಬ್ದದಿಂದ ಬೈದ ಅಪರಾಧವು ಸಾಬೀತಾದ ಹಿನ್ನೆಲೆಯಲ್ಲಿ ಅವಳಿಗೆ 2,000 ರೂಪಾಯಿ ದಂಡ ಹಾಗೂ 2,000 ರೂಪಾಯಿ ಪರಿಹಾರವನ್ನು ಫಿರ್ಯಾದಿದಾರರಾದ ಶಕು ಮಡ್ಗಾಂವ್ಕರ್ ಅವರಿಗೆ ನೀಡಬೇಕೆಂದು ಈ ದಿನ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ಕಿರಣ್ ಕಿಣಿ ಸಾಹೇಬ್ರವರು ತೀರ್ಪನ್ನು ಇಟ್ಟಿದ್ದಿರುತ್ತದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.